ನಿವೃತ್ತ ಡಿಜಿ ಐಜಿಪಿ ಕರ್ನಾಟಕದ ಮಾಜಿ ಮಹಾಪೊಲೀಸ್ ನಿರ್ದೇಶಕರಾಗಿದ್ದಂತ ಓಂ ಪ್ರಕಾಶ್ ಅವರ ಕೊಲೆ ಆಗಿದೆ. ರಕ್ತದ ಮಡುವಿನಲ್ಲಿ ಅವರ ಮೃತ ದೇಹ ಬೆಂಗಳೂರಿನ HSR ಲೇಔಟ್ನಲ್ಲಿ ಅವರ ನಿವಾಸದಲ್ಲಿ ಕಂಡು ಬಂದಿರುವಂತದ್ದು. ನಿವೃತ್ತ ಡಿಜಿ ಐಜಿಪಿ ಆಗಿ ಓಂ ಪ್ರಕಾಶ್ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ರು. ಇಂದು ರಕ್ತದ ಮಡುವಿನಲ್ಲಿ ಅವರ ಮೃತ ದೇಹ ಪತ್ತೆಯಾಗಿದೆ. ಬೆಂಗಳೂರಿನ HSR ಲೇಔಟ್ನ ನಿವಾಸದಲ್ಲಿ ಅವರ ಕೊಲೆ ಆಗಿದೆ ಅನ್ನುವಂತ ಶಂಕೆ ವ್ಯಕ್ತವಾಗಿದೆ. ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಓಂ ಪ್ರಕಾಶ್ ಕರ್ನಾಟಕದ 1981ರ ಬ್ಯಾಚ್ನ IPS ಅಧಿಕಾರಿಯಾಗಿದ್ದರು. ರಾಜ್ಯದ 38ನೇ ಡಿಜಿ ಐಜಿಪಿ ಆಗಿ ಓಂ ಪ್ರಕಾಶ್ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಸದ್ಯ ಅವರ ಪತ್ನಿ ಕೊಲೆ ಮಾಡಿಸಿದ್ದಾರೆ ಅನ್ನುವಂತ ಶಂಕೆ ಹಿನ್ನೆಲೆ ಪೊಲೀಸರು ವಿಚಾರಣೆಗೆ ಕೂಡ ಒಳಪಡಿಸಿದ್ದಾರೆ. 2015ರಲ್ಲಿ ಡಿಜಿ ಐಜಿಪಿ ಆಗಿ ಓಂ ಪ್ರಕಾಶ್ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಪತ್ನಿಯಿಂದಲೇ ಮಾಜಿ ಡಿಜಿ ಐಜಿಪಿ ಅಧಿಕಾರಿಯ ಕೊಲೆ ಆಗಿದೆ ಅನ್ನುವಂತ ಶಂಕೆ ವ್ಯಕ್ತವಾಗಿರುವಂತದ್ದು. ಇನ್ನು ಓಂ ಪ್ರಕಾಶ್ ಅವರ ಪತ್ನಿ ಒಂದ್ ಕಡೆ ಮಾನಸಿಕ ಸ್ಥಿಮಿತೆಯನ್ನು ಕಳೆದುಕೊಂಡಿದ್ರು. ಇನ್ನು ಅವರೇ ಕೊಲೆ ಮಾಡಿ ಅವರೇ ಪೊಲೀಸರಿಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ವಿಷಯ ತಿಳಿದಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಸದ್ಯ ಓಂ ಪ್ರಕಾಶ್ ಅವರ ಮೃತ ದೇಹದ ಮರಣೋತ್ತರ ಪರೀಕ್ಷೆಗಾಗಿ ಸೇಂಟ್ ಜಾನ್ಸ್ ಆಸ್ಪತ್ರೆಗೂ ಕೂಡ ಅವರ ಮೃತ ದೇಹವನ್ನ ನೀಡಲಾಗಿದೆ. 2015ರ ಮಾರ್ಚ್ 1ರಂದು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು ಆಗಿ ಅಧಿಕಾರ ವಹಿಸಿಕೊಂಡಿದ್ರು. ಮಹಾನಿರ್ದೇಶಕರು ಹಾಗೂ ಮಹಾನಿರೀಕ್ಷಕರಾಗಿ ಡಿಜಿ ಐಜಿಪಿ ಆಗಿ ಅಧಿಕಾರ ವಹಿಸಿಕೊಂಡು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸೇವೆ ಸಲ್ಲಿಸಿದ್ದಾರೆ. 1981ರ ಬ್ಯಾಚ್ IPS ಅಧಿಕಾರಿಯಾಗಿ ಓಂ ಪ್ರಕಾಶ್ ತಮ್ಮ ಸೇವೆಯನ್ನ ಪೊಲೀಸ್ ಇಲಾಖೆಗೆ ಸಮರ್ಪಿಸಿದ್ದಾರೆ. ಅದರ ಜೊತೆಗೆ ಕರ್ನಾಟಕದ 38ನೇ ಐಜಿಪಿ ಮತ್ತೆ ಡಿಜಿ ಆಗಿ ಕೆಲಸ ಮಾಡಿದ್ದಾರೆ. ಗೃಹ ರಕ್ಷಕ ದಳದ ಕಮಾಂಡ್ ಜನರಲ್ ಆಗಿ, ನಾಗರಿಕ ರಕ್ಷಣಾ ನಿರ್ದೇಶಕ ಮತ್ತು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಮಹಾನಿರ್ದೇಶಕರಾಗಿ ಕೂಡ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇನ್ನು ಓಂ ಪ್ರಕಾಶ್ ಬಿಹಾರದ ಚಂಪಾರಣ್ ಜಿಲ್ಲೆಯವರು ಅಂತ ಕೂಡ ತಿಳಿದು ಬಂದಿದೆ. ಬಳ್ಳಾರಿಯ ಹರಪನಹಳ್ಳಿ ವಿಭಾಗದ ASP ಆಗಿ ಕೂಡ ಕೆಲಸವನ್ನು ನಿರ್ವಹಿಸಿದ್ದಾರೆ. ನಂತರ ರಾಜ್ಯ ಜಾಗೃತ ಆಯೋಗ ಮತ್ತು ಕರ್ನಾಟಕ ಲೋಕಾಯುಕ್ತ SP ಆಗಿ ಕೂಡ ಚಿಕ್ಕಮಗಳೂರಲ್ಲಿ ಕೆಲಸ ಮಾಡಿದ್ದಾರೆ. ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ SP ಆಗಿ ಬಡ್ತಿ ಪಡೆದು ಕೆಲಸವನ್ನ ಮಾಡಿದ್ದಾರೆ. 1993ರಲ್ಲಿ ಭಟ್ಕಳ ಕೋಮು ಗಲಭೆಯನ್ನ ನಿರ್ವಹಿಸಲು ಇವರನ್ನ ಪ್ರಮುಖ ಅಧಿಕಾರಿಯಾಗಿ ನೇಮಿಸಲಾಗಿತ್ತು. ಅವರು DIG ಮತ್ತು ಉತ್ತರ ವಲಯದ DIG ಹಾಗೂ DIG ತರಬೇತಿ ಮತ್ತು DIG ಅಗ್ನಿಶಾಮಕ ದಳದವರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಅನಂತರ IGP ಆಗಿ ಅವರನ್ನು CIDಯಲ್ಲಿ ನೇಮಿಸಲಾಗಿತ್ತು. ಹಾಗೆ ಸಾರಿಗೆ ಆಯುಕ್ತರಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ADGP ಅಪರಾಧ ಮತ್ತು ತಾಂತ್ರಿಕ ಸೇವೆಗಳ ಮುಖ್ಯಸ್ಥರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಮಾನವ ಹಕ್ಕುಗಳ ಕುಂದುಕೊರತೆಗಳ ಆಯೋಗದಲ್ಲೂ ಕೂಡ ಇವರು ADGP ಆಗಿ ವರ್ಕ್ ಮಾಡಿದ್ದಾರೆ. ನಾನಾ ರೀತಿಯಾಗಿ ಸುಮಾರು 2015ರಿಂದ ಮಹಾನಿರ್ದೇಶಕರಾಗಿ ಹಾಗೂ 1993ರಿಂದಲೂ ಕೂಡ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಸೇವೆಯನ್ನು ಕೊಡ್ತಾ ಬಂದಿದ್ದಂಥ ಓಂ ಪ್ರಕಾಶ್ ಅವರು ಇವತ್ತು ಹತ್ಯೆ ಮಾಡಿರುವಂಥ ಹಿನ್ನೆಲೆ ರಕ್ತದ ಮಡುವಿನಲ್ಲಿ ಅವರ ಒಂದು ಮೃತ ದೇಹ ಪತ್ತೆ ಆಗಿದೆ. ಅವರ ಪತ್ನಿಯೇ ಇವರನ್ನು ಕೊಲೆ ಮಾಡಿಸಿದ್ದಾರೆ ಅನ್ನುವಂಥದ್ದು. ಈ ಹಿನ್ನೆಲೆ ಪತ್ನಿಯ ವಿಚಾರಣೆ ಕೂಡ ನಡೀತಾ ಇದೆ. ಈಗಾಗಲೇ ಬೆಂಗಳೂರಿನ ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲೂ ಕೂಡ ಇವರ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನ
ನಡೆಸಲಾಗ್ತಾ ಇದೆ.